ನಮಸ್ಕಾರ ಸ್ನೇಹಿತರೆ, HK TV ಕನ್ನಡ ಚಾನಲ್ ವೀಕ್ಷಕರಿಗೆ ಪ್ರೀತಿಯ ಸ್ವಾಗತ. ಇದೇ 2025ರ ಸೆಪ್ಟೆಂಬರ್ 7ನೇ ತಾರೀಕಿನಂದು ಭಾನುವಾರ ಅನಂತನ ಹುಣ್ಣಿಮೆಯ ದಿನದಂದು ರಾಹುಗ್ರಸ್ತ ಚಂದ್ರಗ್ರಹಣ ಸಂಭವಿಸಲಿದೆ. ಇದು ಭಾರತದಲ್ಲಿ ಸ್ಪಷ್ಟವಾಗಿ ಗೋಚರಿಸುತ್ತದೆ. ಈ ಗ್ರಹಣದಿಂದಾಗಿ ರಾಜಕೀಯ ವಿಪ್ಲವ ಮತ್ತು ಪ್ರಾಕೃತಿಕ ಅವಘಡಗಳು ಸಂಭವಿಸುವ ಸಾಧ್ಯತೆ ಇದೆ. ಈ ಗ್ರಹಣದ ಸಮಯದಲ್ಲಿ ಪೂಜೆ ಮಾಡುವುದು ಮುಖ್ಯ. ಗ್ರಹಣದ ದೋಷವಿರುವವರು ಯಾವ ದಾನವನ್ನು ಮಾಡಿದರೆ ಗ್ರಹಣದ ದೋಷವು ನಿವಾರಣೆಯಾಗುತ್ತೆ ಅಂತಲೂ ಹೇಳ್ಕೊಡ್ತೀವಿ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಈ 4 ರಾಶಿಯವರಿಗೆ ಮತ್ತು ಈ 4 ನಕ್ಷತ್ರದವರಿಗೆ ತೀವ್ರವಾಗಿ ಸಂಕಷ್ಟಗಳು ಎದುರಾಗುತ್ತವೆ ಎಂದು ಹೇಳಲಾಗಿದೆ. ಹಾಗಿದ್ರೆ ಬನ್ನಿ ಸ್ನೇಹಿತರೆ, ಆ 4 ರಾಶಿ ನಕ್ಷತ್ರದವರು ಯಾರು, ಗ್ರಹಣದ ಸಮಯದಲ್ಲಿ ಗರ್ಭಿಣಿಯರು, ಮಕ್ಕಳು, ವೃದ್ಧರು ಯಾವ ನಿಯಮವನ್ನು ಪಾಲಿಸಬೇಕು ಅಂತಲೂ ಹೇಳ್ಕೊಡ್ತೀವಿ. ಮತ್ತು ಈ ಗ್ರಹಣ ದೋಷ ನಿವಾರಣೆಗಾಗಿ ಯಾವ ಪರಿಹಾರವನ್ನು ಮಾಡಬೇಕಂತ ಮತ್ತು ಯಾವ ದಾನವನ್ನು ಮಾಡಬೇಕಂತ ತಿಳಿಸ್ಕೊಡ್ತೀವಿ. ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಇಲ್ಲಿ ಎಲ್ಲರೂ ಒಂದು ಮಾತನ್ನು ನೆನಪಲ್ಲಿ ಇಟ್ಕೊಳ್ಬೇಕು. ನಮ್ಮ ದಿನ ಒಳ್ಳೆಯದೇ ಆಗಲಿ ಅಥವಾ ಕೆಟ್ಟದ್ದೇ ಆಗಲಿ, ಆತ್ಮಗಳ ಜೊತೆ ಲೀನವಾಗಿರುವ ಭಗವಂತನಾದ ಶಿವನನ್ನು ನೆನೆಯದಿರಿ. ಮಹಾದೇವನ ಆಶೀರ್ವಾದ ನಿಮ್ಮ ಹಾಗೂ ನಿಮ್ಮ ಕುಟುಂಬದವರ ಮೇಲೆ ಸದಾ ಇರಬೇಕಂತ ಬಯಸಿದವರು ಓಂ ನಮಃ ಶಿವಾಯ ಅಂತ ಕಮೆಂಟ್ ಮಾಡದೆ ಮರಿಬೇಡಿ. ಈ ಸಂಪೂರ್ಣ ಚಂದ್ರಗ್ರಹಣವು ಸ್ಪಷ್ಟವಾಗಿ ಭಾರತದಾದ್ಯಂತ ಗೋಚರಿಸುವುದರಿಂದ ಅದರ ಧಾರ್ಮಿಕ ಆಚರಣೆಗೆ ಮಹತ್ವ ಬಂದಿದೆ. ಗ್ರಹಣ ಸಂಭವಿಸುವ ಕೆಲವು ತಿಂಗಳ ಮೊದಲು ಮತ್ತು ಸಂಭವಿಸಿದ ನಂತರ ಕೆಲವು ತಿಂಗಳ ಕಾಲ ಗ್ರಹಣದ ಪರಿಣಾಮ ಉಂಟಾಗಲಿದೆ. ಹಾಗೂ ಈ 4 ರಾಶಿ ಮತ್ತು 4 ನಕ್ಷತ್ರದವರಿಗೆ ಗ್ರಹಣ ದೋಷ ಸ್ವಲ್ಪ ಹೆಚ್ಚಾಗಿರುತ್ತದೆ. ಸೆಪ್ಟೆಂಬರ್ 7ರಂದು ರಾಹುಗ್ರಸ್ತ ಚಂದ್ರಗ್ರಹಣ ಸಂಭವಿಸಲಿದೆ. ಈ ಗ್ರಹಣ ಭಾರತದಾದ್ಯಂತ ಸ್ಪಷ್ಟವಾಗಿ ಗೋಚರಿಸಲಿದ್ದು ಹೆಚ್ಚು ತೀವ್ರವಾಗಲಿದೆ. ಗ್ರಹಣದ ಪರಿಣಾಮ ರಾಜಕೀಯ ವಿಪ್ಲವಗಳೊಂದಿಗೆ ಪ್ರಾಕೃತಿಕವಾಗಿ ಸಾಕಷ್ಟು ಅವಘಡಗಳು ಸಂಭವಿಸಲಿವೆ. ಗ್ರಹಣ ಯಾವ ರಾಜ್ಯ ಅಥವಾ ರಾಷ್ಟ್ರದಲ್ಲಿ ಗೋಚರಿಸುತ್ತದೆಯೋ ಆ ರಾಷ್ಟ್ರ ರಾಜ್ಯಕ್ಕೆ ಮಾತ್ರ ಒಳಿತು ಕೆಡುಕುಗಳು ಸೀಮಿತವಾಗಿರುತ್ತವೆ. ಪ್ರಪಂಚದ ಯಾವುದೋ ಮೂಲೆಯಲ್ಲಿ ಗ್ರಹಣ ಸಂಭವಿಸಿದರೆ ಆ ಗ್ರಹಣಕ್ಕೂ ನಮಗೂ ಸಂಬಂಧ ಇರುವುದಿಲ್ಲ. ಆದರೆ ಈ ಬಾರಿ ಸಂಭವಿಸುವ ಚಂದ್ರಗ್ರಹಣವು ಭಾರತದಲ್ಲೇ ಸಂಭವಿಸಲಿದ್ದು ಅತ್ಯಂತ ಪ್ರಭಾವಿ ಮತ್ತು ತೀವ್ರವಾಗಲಿದೆ. ಇದರ ಸೂತಕಕ್ಕೂ ಮಾನ್ಯತೆ ಇದೆ. ಗ್ರಹಣವು ಪ್ರಕೃತಿ ವಿಸ್ಮಯಗಳಲ್ಲಿ ಘಟಿಸುವ ಒಂದು ಕೌತುಕ ವಿಸ್ಮಯ. ವರ್ಷದಲ್ಲಿ ಹಲವು ಬಾರಿ ಗ್ರಹಣಗಳು ಸಂಭವಿಸುತ್ತವೆ. ಆದರೆ ಗ್ರಹಣಕ್ಕೆ ನಮ್ಮ ಭಾರತೀಯ ಪದ್ಧತಿ, ಪರಂಪರೆ, ಶಾಸ್ತ್ರ, ಸಂಪ್ರದಾಯದಲ್ಲಿ ಧಾರ್ಮಿಕ ಮಹತ್ವ ನೀಡಲಾಗಿದೆ. ಅದು ಸ್ಪಷ್ಟವಾಗಿ ಭಾರತದಾದ್ಯಂತ ಗೋಚರಿಸುವುದರಿಂದ ಅದರ ಧಾರ್ಮಿಕ ಆಚರಣೆಗೆ ಮಹತ್ವ ಬಂದಿದೆ. ಈ ಬಾರಿ ಜಲಕಂಟಕಗಳು ಸಂಭವಿಸುತ್ತವೆ. ಗ್ರಹಣ ಸಂಭವಿಸುವ ಕೆಲವು ತಿಂಗಳು ಮೊದಲು ಮತ್ತು ಸಂಭವಿಸಿದ ನಂತರ ಕೆಲವು ತಿಂಗಳ ಕಾಲ ಗ್ರಹಣದ ಪರಿಣಾಮ ಉಂಟಾಗಲಿದೆ. ಹೀಗಾಗಿ ಈ ಬಾರಿ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರಕೃತಿ ವಿಕೋಪಗಳು ಸಂಭವಿಸುವ ಸಾಧ್ಯತೆ ಇದೆ. ವಿಪರೀತ ಮಳೆ, ಪ್ರವಾಹದಂತಹ ಜಲಕಂಟಕಗಳು ಬಾಧಿಸುತ್ತವೆ. ನೀರಿನಿಂದ ಬರಬಹುದಾದ ಸಾಂಕ್ರಾಮಿಕ ರೋಗಗಳು, ಬೆಳೆಹಾನಿ, ಕಟ್ಟಡಗಳು ಉರುಳಿ ಬೀಳುವುದು ಇತ್ಯಾದಿಗಳು ಸಂಭವಿಸುತ್ತವೆ. ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ರಾಜಕೀಯ ವಿಪ್ಲವಗಳು ಘಟಿಸುತ್ತವೆ. ಭತ್ತದ ಬೆಳೆಗೆ ಹಾನಿ ಹೆಚ್ಚಾಗುವ ಸಂಭವವಿದೆ. ಅಡಿಕೆ, ಕಾಫಿ ಮತ್ತಿತರ ವಾಣಿಜ್ಯ ಬೆಳೆಗಾರರಿಗೆ ತೀವ್ರ ನಷ್ಟ ಉಂಟಾಗಲಿದೆ. ಮತ್ತಷ್ಟು ಅಂತಾರಾಷ್ಟ್ರೀಯ ಸಂಘರ್ಷಗಳು, ಯುದ್ಧದ ಭಯವನ್ನು ವಿಶ್ವದಾದ್ಯಂತ ಕಾಣಬಹುದು. ರಾಷ್ಟ್ರ ಮಟ್ಟದಲ್ಲಿ ದೊಡ್ಡ ಮಟ್ಟದ ನಾಯಕರ ಹತ್ಯೆಯಾಗುವ ಸಂಭವವಿದೆ. ಗ್ರಹಣ ಕಾಲದಲ್ಲಿ ಪೂಜೆ ಮಾಡಬಹುದಾ? ಧಾರ್ಮಿಕ ಪದ್ಧತಿಯ ಪ್ರಕಾರ ಗ್ರಹಣ ಸ್ಪರ್ಶವಾದ ಕೂಡಲೇ ಸ್ನಾನ ಮಾಡಿ. ಸ್ನಾನದ ನಂತರ ಮನೆಯಲ್ಲಿರುವ ದೇವತಾ ಮೂರ್ತಿಗಳನ್ನು ಮತ್ತು ವಿಗ್ರಹಗಳನ್ನು ನೀರಿನಲ್ಲಿ ಮುಳುಗಿಸಿ ದೇವರ ಮುಂದಿಟ್ಟು ದೀಪ ಹಚ್ಚಬೇಕು. ಅವರವರ ಪದ್ಧತಿ ಪರಂಪರೆಗೆ ಅನುಗುಣವಾಗಿ ಮಂತ್ರ, ಜಪ, ಪಾರಾಯಣಗಳನ್ನು ಮಾಡಬೇಕು. ಎಣ್ಣೆ, ತುಪ್ಪ ಇತ್ಯಾದಿ ಪದಾರ್ಥಗಳ ಮೇಲೆ ದರ್ಬೆ ಅಥವಾ ತುಳಸಿ ಎಲೆಗಳನ್ನು ಹಾಕಿ ಇಟ್ಟರೆ ಗ್ರಹಣದ ಪ್ರಭಾವ ಇದಕ್ಕೆ ಬಾಧಿಸುವುದಿಲ್ಲ. ನಮ್ಮ ಪದ್ಧತಿ ಪರಂಪರೆ ಪ್ರಕಾರ ಗ್ರಹಣ ಸಂಭವಿಸುವ ಸುಮಾರು 8 ಗಂಟೆಗಳ ಮುನ್ನವೇ ಆಹಾರ ಸೇವನೆ ನಿಷಿದ್ಧವಾಗಿರಬೇಕು. ರೋಗಿಗಳು, ವಯಸ್ಸಾದವರು, ಆಸಕ್ತರು, ಗರ್ಭಿಣಿ ಮಹಿಳೆಯರು, ಚಿಕ್ಕ ಮಕ್ಕಳಿಗೆ ಅನ್ವಯಿಸುವುದಿಲ್ಲ. ಯಾಕೆಂದರೆ ಗ್ರಹಣ ಕಾಲದಲ್ಲಿ ಪ್ರಕೃತಿಕರೇ ಮೂಲ ಮೂತ್ರ ವಿಸರ್ಜನೆ ನಿಷಿದ್ಧ. ಹೀಗಾಗಿ ಗ್ರಹಣ ಆರಂಭಕ್ಕೆ ಮೊದಲು ಆಹಾರ ಸೇವನೆ ನಿಷಿದ್ಧ. ಗ್ರಹಣ ಸಂಭವಿಸುವಾಗ ಗರ್ಭಿಣಿ ಮಹಿಳೆಯರು, ಚಿಕ್ಕ ಮಕ್ಕಳು, ವೃದ್ಧರು ಹೊರಬರದಂತೆ ಎಚ್ಚರಿಕೆ ವಹಿಸಬೇಕು. ವಿಶೇಷವಾಗಿ ಗರ್ಭಿಣಿ ಮಹಿಳೆಯರು ಈ ನಿಯಮವನ್ನು ಪಾಲನೆ ಮಾಡಬೇಕು. ಇಲ್ಲಾಂದರೆ ಅವರಿಗೆ ಜನಿಸುವ ಶಿಶುವಿನ ಮೇಲೆ ಗ್ರಹಣ ಪ್ರಭಾವ ಕೆಟ್ಟದಾಗಿರುತ್ತದೆ ಎಂದು ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಹೇಳಲಾಗುವುದು. ಹಾಗೂ ಗ್ರಹಣದ ಸಮಯದಲ್ಲಿ ಅಥವಾ ಅದರ ಆಚೆ ಅದರ ಈಚೆ ಸಂಭವಿಸುವ ಜನನ ಮರಣವಾಗಲಿ ಅಥವಾ ಹೆಣ್ಣು ಮಕ್ಕಳು
ಋತುಮತಿಯಾಗಿರುವಂತಹ ಸಂಗತಿಗಳಿಗೆ ಯಾರೂ ಭಯ ಪಡಬೇಕಿಲ್ಲ. ಇದು ಪ್ರಾಕೃತಿಕ ಕ್ರಿಯೆಯಾಗಿದ್ದರೂ ಇದನ್ನು ನಿಯಂತ್ರಿಸುವ ಸಾಮರ್ಥ್ಯ ಮನುಷ್ಯನಿಗಿಲ್ಲ. ಹೀಗಾಗಿ ಇದಕ್ಕೆ ಶಾಸ್ತ್ರಬದ್ಧವಾಗಿ ಯಾವುದೇ ರೀತಿಯ ತೊಂದರೆ ಇಲ್ಲ. ಗ್ರಹಣ ದೋಷ ನಿವಾರಣೆಗಾಗಿ ಬೆಳ್ಳಿ ದೀಪ ಅಕ್ಕಿ ದಾನ ಮಾಡಿ. ಚಂದ್ರನಿಗೆ ರಜತ ಅಂದರೆ ಬೆಳ್ಳಿ ಇಷ್ಟ. ಹೀಗಾಗಿ ಗ್ರಹಣದ ದೋಷವುಳ್ಳವರು ತಮ್ಮ ದೋಷ ಪರಿಹಾರಕ್ಕಾಗಿ ಉಳ್ಳವರು ಬೆಳ್ಳಿಯ ದೀಪ ಮತ್ತು ಅಕ್ಕಿ ದಾನ ಮಾಡಬೇಕು. ಇಲ್ಲವೇ ಅವರವರ ಸಾಮರ್ಥ್ಯಕ್ಕೆ ತಕ್ಕ ಹಾಗೆ ಗ್ರಹಣ ಕಾಲದಲ್ಲಿ ದಾನಗಳನ್ನು ನೀಡಬೇಕು. ಗ್ರಹಣ ಶಾಂತಿಯಲ್ಲಿ ಪಾಲ್ಗೊಳ್ಳುವುದು ಕೂಡ ಶ್ರೇಯಸ್ಕರ. ದೇವಸ್ಥಾನ ಅಥವಾ ಪುರೋಹಿತರನ್ನು ಸಂಪರ್ಕಿಸಿ ಶಾಂತಿ ಮಾಡಿಸಿಕೊಳ್ಳಬೇಕು. ಗ್ರಹಣದ ವೇಳೆ ಪ್ರಾಂತೀಯವಾಗಿ ಕೆಲವು ಆಚರಣೆ ನಂಬಿಕೆಗಳನ್ನು ಅನುಸರಿಸಲಾಗುತ್ತದೆ. ಇದು ತಪ್ಪಿಲ್ಲ. ಮತ್ತು ಈ ಗ್ರಹಣದ ಸ್ಪರ್ಶಕಾಲ ಹಾಗೂ ಮೋಕ್ಷಕಾಲ ಯಾವಾಗ ಅಂದರೆ ಗ್ರಹಣದ ಸಮಯ ಶ್ರೀ ವಿಶ್ವ ವಸುನಾಮ ಸಂವತ್ಸರ ಭಾದ್ರಪದ ಮಾಸ ಸೆಪ್ಟೆಂಬರ್ 7ನೇ ತಾರೀಕಿನಂದು ಅನಂತನ ಹುಣ್ಣಿಮೆಯ ದಿನ ಭಾನುವಾರ ರಾತ್ರಿ 9:57 ಸ್ಪರ್ಶಕಾಲವಾಗುತ್ತದೆ. ಮತ್ತು ಗ್ರಹಣ ಸಮ್ಮಿಲನ ರಾತ್ರಿ 11 ಗಂಟೆ. ಗ್ರಹಣದ ಮಧ್ಯಕಾಲ ರಾತ್ರಿ 11:42. ಗ್ರಹಣದ ತುಮ್ಮಿಲನ ಅಂತ್ಯದ ಶುರು ರಾತ್ರಿ 12:23. ಗ್ರಹಣದ ಮೋಕ್ಷಕಾಲ ಸೆಪ್ಟೆಂಬರ್ 8ನೇ ತಾರೀಕು ಸೋಮವಾರ ಅಂದರೆ ಬೆಳಗಿನ ಜಾವ 1:26 ಇರುತ್ತೆ. ಇದು ಕರ್ನಾಟಕಕ್ಕೆ ಅನ್ವಯವಾಗುವ ಸಮಯ. ಭಾರತದ ಬೇರೆ ಬೇರೆ ಭಾಗಗಳಲ್ಲಿ ಸಮಯದ ಒಂದಿಷ್ಟು ವ್ಯತ್ಯಾಸವಿರುತ್ತದೆ. ಯಾವ ರಾಶಿ ನಕ್ಷತ್ರದವರಿಗೆ ಗ್ರಹಣ ದೋಷ? ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಈ ಗ್ರಹಣ ಶತಭಿಷ ನಕ್ಷತ್ರ ಕುಂಭ ರಾಶಿಯಲ್ಲಿ ಸಂಭವಿಸುತ್ತದೆ. ಇದು ಶತಭಿಷ, ಪೂರ್ವಭಾದ್ರ, ಆರಿದ್ರ, ಸ್ವಾತಿ ನಕ್ಷತ್ರದವರಿಗೆ ಮತ್ತು ಕರ್ಕಾಟಕ ರಾಶಿ, ವೃಶ್ಚಿಕ ರಾಶಿ, ಕುಂಭ ರಾಶಿ, ಮೀನ ರಾಶಿಯವರಿಗೆ ಗ್ರಹಣದ ಪ್ರಭಾವ ತೀವ್ರವಾಗಿರುತ್ತದೆ. ಎಲ್ಲ 12 ರಾಶಿಯವರಿಗೂ ಇದರ ಪ್ರಭಾವ ಸ್ವಲ್ಪ ಮಟ್ಟಿಗೆ ಪರಿಣಾಮ ಬೀರುವುದರಿಂದ 4 ರಾಶಿ ಮತ್ತು 4 ನಕ್ಷತ್ರದವರಿಗೆ ಗ್ರಹಣ ದೋಷ ಸ್ವಲ್ಪ ಹೆಚ್ಚಾಗಿರುತ್ತದೆ. ಕೆಲಸಕ್ಕೆ ತಕ್ಕ ಫಲ ಸಿಗಬೇಕಂದ್ರೆ ಪ್ರಚಾರಕ್ಕಾಗಿ ಕೆಲವರು ಗ್ರಹಣ ಕಾಲದಲ್ಲಿ ಸ್ಮಶಾನದಲ್ಲಿ ಊಟ ಮಾಡುವುದು ಇತ್ಯಾದಿಗಳನ್ನು ಮಾಡುತ್ತಾರೆ. ಈ ಮೂಲಕ ತಮ್ಮ ಆಚಾರ ವಿಚಾರ ಸಂಪ್ರದಾಯ ನಂಬಿಕೆಗಳಿಗೆ ಧಕ್ಕೆ ಉಂಟು ಮಾಡುತ್ತಿದ್ದಾರೆ. ಇದು ಒಳ್ಳೆಯದಲ್ಲ. ಪ್ರತಿ ವ್ಯಕ್ತಿಗೂ ತಮ್ಮ ತಮ್ಮ ಕೆಲಸಗಳಿಗೆ ತಕ್ಕಂತೆ ಫಲ ಸಿಗುತ್ತದೆ. ಸೆಪ್ಟೆಂಬರ್ 7 ಮತ್ತು 8ರಂದು ನಡೆಯುವ ವರ್ಷದ ಕೊನೆಯ ಚಂದ್ರಗ್ರಹಣ ಭಾರತದಲ್ಲಿ ಗೋಚರಿಸುತ್ತದೆ. ಇದು ಮಿಥುನ ರಾಶಿಯವರಿಗೆ ಸುಫಲ ನೀಡಲಿದೆ ಮತ್ತು ಮಿಥುನ ರಾಶಿಯವರಿಗೆ ಹೊಸ ಅವಕಾಶಗಳು, ಆರ್ಥಿಕ ಲಾಭಗಳು ಮತ್ತು ಗುರಿ ಸಾಧನೆಯಲ್ಲಿ ಯಶಸ್ಸನ್ನು ತರಲಿದೆ. ಮಿಥುನ ರಾಶಿಯವರು ಉದ್ಯಮಿಗಳಿಗೆ ಉತ್ತಮ ಲಾಭ ಪಡೆಯಬಹುದು. ಉದ್ಯೋಗಿಗಳು ಬಡ್ತಿ ಮತ್ತು ಗೌರವ ಪಡೆಯಬಹುದು ಹಾಗೂ ವಿದ್ಯಾರ್ಥಿಗಳು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಉತ್ತಮ ಫಲಿತಾಂಶ ಪಡೆಯಬಹುದು. ನೋಡಿದ್ರಲ್ಲ ಸ್ನೇಹಿತರೆ, ಈ ಸಂಪೂರ್ಣ ಚಂದ್ರಗ್ರಹಣದ ಬಗ್ಗೆ ಮಾಹಿತಿಯನ್ನು ನೀಡಿದ್ದೇವೆ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೇವೆ. ಇಷ್ಟ ಆಗಿದರೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ HKTV ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸಾಧ್ಯವಾದರೆ ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ ಹಾಗೂ ಗ್ರೂಪ್ಗಳಿಗೆ ಶೇರ್ ಮಾಡಿ. ನೀವು ಶೇರ್ ಮಾಡುವುದರಿಂದ ನಿಮ್ಮಿಂದ ಅವರಿಗೆ ಉಪಯೋಗ ಆಗಬಹುದು. ಧನ್ಯವಾದ.